ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಂದು 3-4 ದಿನದ ವೀಡಿಯೋ ಆಗಿರುತ್ತೆ. ಯಾವುದು ಮೊದಲು ಯಾವುದು ಆಮೇಲೆ ಅಂತ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಹಾಗಾಗಿ ಇದನ್ನೇ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸ ಬೇರೆ ಶುರು ಮಾಡಿದ್ದೇನಲ್ವ, ಹಂಗಾಗಿ ಯಾವ್ದು ಫಸ್ಟ್ ತೆಗ್ದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಅದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದೆ. ಮಧ್ಯಾಹ್ನ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದಾದಮೇಲೆ ನೋಡ್ತೀನಿ ಪಕ್ಷಿಗಳೆಲ್ಲ ಏನು ಮಾಡಿಬಿಟ್ಟಿದೆ ಅಂದರೆ, ಅಲ್ಲಿ ಭತ್ತದ್ದು ತೋರಣ ಹಾಕಿದ್ದೀನಲ್ಲ ಎಲ್ಲನೂ ತಿಂತಾ ಇದೆ. ಇವಾಗ ಮಳೆಗಾಲ ಬೇರೆ ಅಲ್ಲ, ಹಂಗಾಗಿ ಎಲ್ಲನೂ ತಿಂದು ಎಲ್ಲ ಕೆಳಗೆ ಉದುರಿತು. ಅದರಿಂದ ತೋರಣ ಎತ್ತಿಟ್ಬಿಡೋಣ ಒಂದೆರಡು ದಿನ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಹೂವು ಅಷ್ಟೇ, ಶಾವಂತಿಗೆ ಹೂವು ಮೊಗ್ಗಿರೋದು ತುಂಬ ಚೆನ್ನಾಗಿ ಅರಳಿತ್ತು. ಬಟ್ಟೆನೂ ತೊಳೆದು ಒಣಗಾಕಿ ಹೋಗಿದ್ದೆ. ಅದಾದಮೇಲೆ ಮಳೆ ನನ್ನ ಮಗನ ಕರ್ಕೊಂಬಂದಮೇಲೆ ಮಳೆನೂ ಶುರುವಾಯಿತು. ಸರಿ ಇನ್ನೇನು ಪೂಜೆಗೆ ಮನೆ ಕ್ಲೀನ್ ಮಾಡ್ತಿದ್ನಲ್ವ, ಅದು ಮಂಡೇ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದ್ದೆ. ಹಾಗೆ ಹೂವು ಏನು ತೊಗೊಂಡಿರಲಿಲ್ಲ. ಸರಿ ಶಾವಂತಿಗೆ ಹೂವು ತುಂಬಾ ಅರಳಿತ್ತಲ್ಲ, ಅದನ್ನೇ ತೊಗೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ತೊಗೊಂಬಂದೆ. ನಾನು ಪೂಜೆ ಮಾಡಲಿಲ್ಲ, ನಮ್ಮ ಮನೆಯವರೇ ಪೂಜೆ ಮಾಡಿದರು. ಯಾಕಂದರೆ ನಾನೊಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಬಿಡು ನಾನೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅವರೇ ಮಾಡಿದರು. ಎಷ್ಟೊಂದು ಹೂವು ಸಿಕ್ತು, ತುಂಬಾ ಹೂವು ಸಿಕ್ತು, ತುಂಬ ಫ್ರೆಶ್ಶಾಗಿ ಇತ್ತು ಹೂವು. ಆದ್ದರಿಂದ ಅದನ್ನೇ ತೊಗೊಂಬಂದೆ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಂದು ಕೆಲಸ ಶುರುವಾಗೋದು. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನನೋ ಏನೋ ಮಾಡಿ ಕಳಿಸಿದ್ದೆ. ಅದಾದಮೇಲೆ ಮತ್ತೆ ಬಂದು ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಬಟ್ಟೆ ಮಡ್ಚೋದೆಲ್ಲ ಒಂದು ಕಡೆಯಿಂದ ಕೆಲಸ ಮುಗಿದ್ರೆ ನಮಗೆ ಬೇರೆ ಕೆಲಸ ಎಲ್ಲ ಸುಮ್ಮನೆ ದುಡ್ಡು ಕೊಡ್ಕೊಂಡು ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆನೆಲ್ಲ ನನ್ನ ಮಕ್ಕಳ ರೂಮಲ್ಲಿ ಎಲ್ಲ ಮಡಚಿಟ್ಟೆ. ನನ್ನ ಮಕ್ಕಳ ರೂಮಲ್ಲಿ ತುಂಬಾ ಇದು ಮಾಡಿರ್ತಾರೆ, ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರಲ್ವ, ಅದರಿಂದ ಫಸ್ಟ್ ಅವ್ರದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿ. ಮಳೆಗಾಲ ಆಗಿರೋದ್ರಿಂದ ಒಂಥರ ಸ್ಮೆಲ್ ಬರ್ತಾ ಇರ್ತವೆ ಬಟ್ಟೆ, ಅದರಿಂದ ಸ್ವಲ್ಪ ಎಲ್ಲನೂ ಬಟ್ಟೆ ಒಣಗಿಸಿ ನೀಟಾಗಿ ಅವರವೆಲ್ಲ ಕ್ಲೀನಾಗೆ ಮಡಚಿಟ್ಟೆ. ಅದಾದಮೇಲೆ ನನ್ನ ರೂಮಲ್ಲೂ ಅಷ್ಟೇ ವಾರ್ಡ್ರೋಬೆಲ್ಲ ಒರೆಸ್ಕೊಂಡು ಅದು ಒಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಎಲ್ಲನೂ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ನೀಟಾಗೆ ಬಟ್ಟೆನೆಲ್ಲ ಜೋಡಿಸ್ಕೊಂಡೆ. ಏನೇ ಜೋಡಿಸ್ಕೊಂಡ್ರೂ ಆಗಲೇ ಇನ್ನೊಂದು ವಾರ ಅನ್ನೋಷ್ಟೊತ್ತಿಗೆ ಅಲ್ಲಿ ಏನೂ ಇರಲ್ಲ, ಹಂಗೆ ಕಿತ್ತಾಕ್ಬಿಟ್ಟಿರ್ತೀವಿ. ಅದಾದಮೇಲೆ ನನ್ನ ರೂಮ್ದೇನು ಅಷ್ಟೊಂದು ಕಿತ್ತಾಕೊಳ್ಳಲ್ಲ, ನಮ್ಮ ಮಕ್ಕಳದಂತೂ ನೋಡೋಕ್ಕಾಗಲ್ಲ. ಇನ್ನು 2 ದಿನ ಬಿಟ್ಟರೆ ತುಂಬಾ ಇದು ಮಾಡಿರ್ತಾರೆ. ಅದಾದಮೇಲೆ ಈ ಕಡೆ ರೂಮಿಗೆ ಬಂದುಬಿಟ್ಟು ಸರಿ ಕಾಟ್ ಕೆಳಗೆ ಇರೋದನ್ನೆಲ್ಲ ತೆಗ್ದಾಕ್ಬಿಟ್ಟೆ. ಬುಕ್ಸೆಲ್ಲ ಹಳೇ ಬುಕ್ಸ್ಗಳು, ಬ್ಯಾಗ್ಗಳು, ಆಟ ಸಾಮಾನು ಅಂತೆ ಅದು ಇದು ಎಲ್ಲ ತುಂಬಿಟ್ಟಿದ್ವಿ. ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದ್ಬಿಟ್ಟು ಕಾಟ್ ಕೆಳಗೆಲ್ಲ ನೀಟಾಗೆ ಧೂಳೆಲ್ಲ ತೆಗೆದು ಒರೆಸ್ಬಿಟ್ಟು ಎಷ್ಟು ಬೇಕೋ ಊರಿಂದ ತಂದಿರೋ ರಾಗಿ, ಗೋಧಿ ಆ ಥರ ತಂದಿರ್ತೀನಲ್ಲ ಅದನ್ನು ಕಾಟ್ ಕೆಳಗೆ ಹಾಕಿರ್ತೀನಿ. ನಮ್ಮದು ಬೆಡ್ ಬಂದು ತುಂಬಾ ವೆಯ್ಟ್ಲೆಸ್ ಆಗಿರೋದ್ರಿಂದ ನಮಗೆ ತೆಗಿಯೋಕ್ಕೂ ಹಾಕೋಕ್ಕೂ ಈಸಿ ಆಗುತ್ತೆ. ಅದು ಬಂದುಬಿಟ್ಟು ವೇಕ್ ಫಿಟ್ದು ಬೆಡ್ಡು, ಹಂಗಾಗಿ ತುಂಬಾ ಈಸಿ ಆಗಿರುತ್ತೆ. ಅದಾದಮೇಲೆ ಮತ್ತೆ ನೈಟ್ ಊಟಕ್ಕೆ ನಾನು ಇಲ್ಲಿ ಚಿಕನ್ ಮಾಡಿದೆ. ಇನ್ನೇನು ಮತ್ತೆ ಶುಕ್ರವಾರದವರೆಗೂ ಅಷ್ಟೇ ಚಿಕನ್ ತಿನ್ನೋಕ್ಕಾಗೋದು, ಆಮೇಲೆ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಈ ಚಿಕನ್ ತಂದಿದ್ರು ನಮ್ಮ ಮನೆಯವರು, ಹಾಗೇ ಇತ್ತು ಅಲ್ವಾ, ಅದರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಮಾಡಿಕೊಡ್ತಾಯಿದ್ದೀನಿ. ಅವರು ಮಳೆ ಬೇರೆ ಬರ್ತಾ ಇತ್ತಲ್ಲ, ನನ್ನ ಮಕ್ಕಳು ಬೇರೆ ಅಮ್ಮ ಚಿಕನ್ ಏನಾದರೂ ಮಾಡು ಅಂತ ಇದ್ದರು. ಸರಿ ಮಾಡ್ಕೊಳ್ಳೋಣ, ಅವ್ರಿಗೂ ಚಿಕನ್ ಒನ್ ಟೈಮ್ಗಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರಿಗೆ ಚಪಾತಿ ಬೇಕಾಗಿತ್ತು, ಅದರಿಂದ ಅವ್ರಿಗೆ ಚಪಾತಿ ಮಾಡಿ ನಮ್ಮ ಮನೆಯವ್ರಿಗೆ ರೈಸ್ ಮಾಡಿಟ್ಟಿದ್ದೀನಿ. ನಾವು ಮನೆ ಕೆಲಸ ಮಾಡ್ತೀವಂತ ಮಕ್ಕಳಿಗೆ ಏನು ಕೇಳ್ತಾರೋ ಅದು ಮಾಡಿಕೊಡದೇ ಇರೋಕ್ಕಾಗಲ್ಲ. ಅದರಿಂದ ಇನ್ನೇನು ಶ್ರಾವಣ ಬಂದರೆ ಮತ್ತೆ ನಾವು ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲಲ್ವ, ಆದ್ದರಿಂದ ಸರಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಅವನಿಗೆ ಮಾಡಿಕೊಟ್ಟೆ. ಅವರು ಮಧ್ಯಾಹ್ನ ಊಟ ಏನೂ ತಿಂದಿರಲಿಲ್ಲ, ಅದರಿಂದ ಫಸ್ಟ್ ಅವನಿಗೆ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಮಾಡಿಕೊಟ್ಟೆ. ಅವನಿಗೆ ಮಾಡಿಕೊಟ್ಟಾದ್ಮೇಲೆ ನನ್ನ ಮಗಳಿಗೂ ಮಾಡಿಕೊಟ್ಟೆ. ಇಬ್ಬರು ಊಟ ಮಾಡಿ ಮುಗಿಸ್ಲಿ ಅಂತ ಅಂದ್ಬಿಟ್ಟು ಇಬ್ಬರು ಊಟ ಮಾಡಿ ಮುಗಿಸಿದ್ರು. ಆಮೇಲೆ ಎಲ್ಲ ಅವ್ರ ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಓದೋದೆಲ್ಲ ಮುಗಿದಾದ್ಮೇಲೆ ನಾನು ಸರಿ ನಮ್ಮ ಮನೆಯವರು ನಾನು ಕೂತ್ಕೊಂಡು ಊಟ ಮಾಡಿ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನಾನು ನೆಕ್ಸ್ಟ್ ಡೇನೇ ವಿಡಿಯೋ ಶುರು ಮಾಡಿದೆ. ಮತ್ತು
ಮತ್ತೆ ಅದೇ ಹೇಳಿದ್ನಲ್ಲ ಎಲ್ಲಿ ಯಾವ್ಯಾವ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ, ಅದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಸರಿ ಅಂತ ಅಂದ್ಬಿಟ್ಟು ನಾನು ಈ ಚಿಕನ್ ಎಲ್ಲ ಮಾಡಿದ್ನಲ್ವ, ಆ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಚಿಕನಿಂದೆಲ್ಲ ಹೊರಗೆ ಇಟ್ಬಿಟ್ಟು ಎಲ್ಲ ಖಾಲಿ ಆಗಿತ್ತು. ಅದಾದಮೇಲೆ ನಾನು ಸರಿ ಮೇಲ್ಗಡೆವೆಲ್ಲ ತೆಗೆದ್ಬಿಟ್ಟು ತೊಳೆದು ಬಿಡೋಣ. ನಮ್ಮ ಮನೆಯವ್ರು ಇದ್ದಾಗ ತೊಳೆದ್ರೆ ತುಂಬಾ ಬೈತಾರೆ, ನಿಂಗೆ ಹಬ್ಬ ಅಂದ್ಬಿಟ್ರೆ ನಮಗೆ ರೆಸ್ಟೇ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ಅವರು ಡ್ಯೂಟಿಗೆ ಹೋಗಿದ್ರಲ್ವ, ಆ ಟೈಮಲ್ಲೇ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಒರೆಸ್ಕೊಂಡಿದ್ದೀನಿ, ಮೇಲ್ಗಡೆ ಮಾತ್ರ ಹಾಗೆ ಬಿಟ್ಟಿದ್ದೀನಿ. ಇನ್ನು ಹಬ್ಬ ಇನ್ನೊಂದು 2-3 ದಿನ ಇರೋ ಹಂಗೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಧೂಳೇನು ಕೊಡವಿಲ್ಲ ನಾನು ಅಡುಗೆ ಮನೆಯಲ್ಲಿ, ಒಳಗಡೆದು ಮಾತ್ರ ಧೂಳೆಲ್ಲ ಅಂದ್ಬಿಟ್ಟು ಒಳಗಡೆ ಎಲ್ಲ ನ್ಯೂಸ್ ಪೇಪರ್, ಹಳೆ ನ್ಯೂಸ್ ಪೇಪರ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹೊಸ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಇವು ಪಾತ್ರೆ ಎಲ್ಲ ತೊಳೆದಿರೋವೆಲ್ಲ ಒರೆಸಿ ಇಟ್ಟೆ. ಯಾಕೆಂದ್ರೆ ನಾನು ಹೋದ ವರ್ಷ ತೊಳೆದಿರಲಿಲ್ಲ ಅನಿಸುತ್ತೆ, ಯಾಕಂದರೆ ನನ್ನ ಮಗ ಚಿಕ್ಕವನಲ್ವ, ಅವನ್ನ ಹಿಡ್ಕೊಂಡು ನನಗೆ ಇದೆಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಮನೆಯವ್ರು ಯಾರನ್ನಾದ್ರೂ ಇಟ್ಕೊ ಅಂತಾರೆ, ಅವ್ರನ್ನ ಇಟ್ಕೊಳಕ್ಕೆ ಪ್ರಾಬ್ಲಮ್ ಅಲ್ಲ, ಒಂದೇ ದಿನ ಕೆಲಸ ಮುಗಿಸ್ಬೇಕು. ಒಂದೇ ದಿನ ಕೆಲಸ ಮುಗ್ಸೋಕ್ಕಾಗಲ್ಲ. ಇವಾಗ ಮಳೆಯಲ್ಲಿ ಬಟ್ಟೆ ಟೆರಸಿಗೆ ತಗೊಂಡೋಗಿ ಹಾಕೋಕ್ಕಾಗಲ್ಲ ಪಾತ್ರೆಗಳನ್ನೆಲ್ಲ. ಆದ್ದರಿಂದ ನನಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ನಾನು ಒಂದು ಸ್ವಲ್ಪನೇ ಇವಾಗ ತೊಳೆದು ಇಟ್ಕೊಂಡು ಆಮೇಲೆ ಅದನ್ನು ಹಾಗೇ ಒಂದು ನೈಟ್ ಪೂರ್ತಿ ಬಿಟ್ಬಿಟ್ಟು ಆಮೇಲೆ ಒರೆಸಿ ಮತ್ತೆ ಇವಾಗ ಮೇಲ್ಗಡೆ ಜೋಡಿಸ್ಕೊತಾ ಇದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದ್ಲಲ್ವ, ಅದಕ್ಕೆ ನಮ್ಮ ಮನೆಯವ್ರು ಬರೋಕ್ಕಿಂತ ಮುಂಚೆನೇ ಎತ್ತಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡೆ ಎಲ್ಲನೂ. ನನ್ನ ಮಕ್ಕಳು ಹೆಲ್ಪ್ ಮಾಡಿದರು, ನನ್ನ ಮಗನೂ ಅಲ್ಲಿಂದ ತಂದು ಕೊಡ್ತಾಯಿದ್ದ. ಆಮೇಲೆ ನನ್ನ ಮಗಳು ಬಂದುಬಿಟ್ಟು ಅವನಿಗೆ ಕೈ ಇಟ್ಕೊಳ್ವಲ್ಲ ನನ್ನ ಮೇಲೆ ನಿಂತಿರೋದ್ರಿಂದ, ಅದರಿಂದ ನನ್ನ ಮಗಳಿಗೆ ತಂದು ಕೊಡ್ತಾಯಿದ್ದೆ, ನನ್ನ ಮಗಳು ನನಗೆ ತಂದು ಕೊಡ್ತಾಯಿದ್ಲು. ಹಾಗೆ ಮಾಡಿಕೊಂಡೆ. ನಾನು ಅವ್ರು ಸ್ಕೂಲಿಂದ ಬರೋಕ್ಕಿಂತ ಮುಂಚೆನೇ ಎಲ್ಲ ತೊಳೆದ್ಬಿಟ್ಟು ಒರೆಸಿ ಇಟ್ಕೊತೀನಿ. ಮೇಲ್ಗಡೆ ಇಡೋವಾದರೆ ಅವ್ರು ಬಂದ ಮೇಲೆ ಇಟ್ಕೊಳ್ಳೋಣ 5 ನಿಮಿಷ ಅಲ್ವಾ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಸ್ವಲ್ಪ ಬೇಗನೆ ಕೆಲಸ ಶುರು ಮಾಡಿದ್ರೆ, ಯಾಕಂದರೆ ಆಮೇಲೆ ನಾವು ಒಂದೇ ಸರಿ ಮಾಡ್ಕೊತೀವಂದರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮರ್ತೇ ಹೋಗ್ಬಿಡ್ತೀವಿ. ಹಾಗೆಯೇ ಸ್ಕೂಲ್ ಹತ್ರ ನೆಕ್ಸ್ಟ್ ಡೇ ಸ್ಕೂಲ್ ಹತ್ರ ಹೋಗಿದ್ವಿ, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸರಿ ವಿಶಾಲ್ ಮಾರ್ಟ್ಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡು ವಿಶಾಲ್ ಮಾರ್ಟ್ಗೆ ಹೋಗಿ ಬಂದ್ವಿ. ನಾನಂತೂ ತುಂಬ ಒಂದು ವರ್ಷನೇ ಆಯಿತು ಅನಿಸುತ್ತೆ ವಿಶಾಲ್ ಮಾರ್ಟ್ಗೆ ಹೋಗಿ. ಆ ಸ್ಕೂಲ್ ಪಕ್ಕನೇ ಇದೆ, ಆದರೆ ಹೋಗೋಕ್ಕಾಗಲ್ಲ. ಸರಿ ಸ್ಕೂಲಿಂದ ಮನೆಯಿಂದ ಸ್ಕೂಲು ಇಷ್ಟೇ ಆಗುತ್ತೆ. ಅದರಿಂದ ಸರಿ ಹಬ್ಬ ಬೇರೆ ಅಲ್ವಾ, ಹಬ್ಬಕ್ಕೆ ಏನಾದರೂ ಬೇಕಾದರೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ವಿಶಾಲ್ ಮಾರ್ಟ್ಗೆ. ನನ್ನ ಫ್ರೆಂಡೂ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವರು ತೊಗೊಂಡ್ರು. ಅದಾದಮೇಲೆ ನಾನು ಒಂದು ಸ್ವಲ್ಪ ಜಾಮೂನ್ ಬಟ್ಲು, ಆಮೇಲೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀನಿ, ನಾನು ಸೀರೆನೂ ತೊಗೊಂಬಂದಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ಸೀರೆ ತೊಗೊಂಡೆ ಅಂತ ಅಂದ್ಬಿಟ್ಟು. ನಾವು ವಿಶಾಲ್ ಮಾರ್ಟಲ್ಲಿ ಜಾಮೂನ್ ಬಟ್ಲು ಆ ಥರ ಸ್ವಲ್ಪ ಐಟಮು ಚಿಕ್ಕ ಪುಟ್ಟ ತೊಗೊಂಬಂದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.